ಗೀತಾ ಗೀತಾ ಏ ದಿವ್ಯಾ ಥ್ಯಾಂಕ್ ಯು ಸೋ ಮಚ್. ನಿನ್ಗೆ ಮಧ್ಯಾಹ್ನ 2 ಪ್ಲೇಟ್ ಕಬಾಬ್ ಕೊಡಿಸ್ತೀನಿ ಬಾ. ಬೇಕಿದ್ದವ್ರೆ ಅಲ್ಲಿ ನೋಡ್ರಿ ಆನೆ ಬಲ ಯಾಕ್ರಿ ಅಂತೀರಾ? ತಮಾಷೆ ಮಾಡ್ದೆ ಅಷ್ಟೇ. ಕಾಡಿದೆ ಆನೆ ಇರಲ್ವಾ? ದೇವ್ರ ಸೃಷ್ಟಿ ಅಲ್ವಾ, ಚೆನ್ನಾಗೆ ಕಾಣಿಸ್ತಾರೆ. ಅಪ್ಪ ವಿಜಯ್, ಅದು ಸೃಷ್ಟಿ ಅಲ್ಲಪ್ಪ, ನಿನ್ನ ದೃಷ್ಟಿ. ಸರ್ ಏನ್ ಸರ್ ಈಗ ಹೇಳ್ತಿದ್ದೀರಾ? ಹಂಗಂದ್ರೆ ಗೀತಾ ನೋಡಕ್ ಚೆನ್ನಾಗಿಲ್ವಾ? ನೋಡಿ ಪಾಪ ಮಾಡ್ಕೊಂತಿದ್ದಾಳ. ಅಯ್ಯಯ್ಯೋ, ನಾನೆಲ್ಲ ಹಾಗೆ ಹೇಳಿದೆ. ನೀನು ಹೋಗಮ್ಮ. ನಿನ್ನ ಕಣ್ಣಿಗೆ ಅವಳು ಚಂದವಾಗಿ ಕಾಣಿಸ್ತಾರಪ್ಪ. ಈ ಲವ್ ಅನ್ನೋ ಕನ್ನಡಕನ್ನ ಕಣ್ಣಿಗೆ ಹಾಕೊಂಡಾಗ ಇಡೀ ಜಗತ್ತು ಸುಂದರವಾಗಿಯೇ ಕಾಣಿಸ್ತದೆ. ಸರ್ ಗೀತಾ ಹೇಗಿದ್ರು ಚಂದಾನೆ ಸರ್. ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನೋ ಅವಳನ್ನ ನಿಂತಿನೋ ಅಂತ ಹೇಳ್ತಿಲ್ಲ. ಅವಳು ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದ್ದಾಳೆ. ಸೌಂದರ್ಯ ದೇವ್ರು ಕೊಟ್ಟ ವರ ಸರ್. ಆ ವರಕ್ಕೆ ಈ ವರ. ವಿಜಿ, ನಿನಗ್ ಮಾಡಕ್ಕೇನು ಕೆಲ್ಸ ಇಲ್ವಾ? ಸುಮ್ನೆ ಯಾಕೆ ಬರೀ ನನ್ ಬಗ್ಗೆನೇ ಮಾತಾಡ್ಕೊಂಡ್ ಬರ್ತಿದ್ಯಾ? ರೀ ನಿಮ್ ಬಗ್ಗೆ ಯಾರ್ರೀ ಮಾತಾಡ್ತಿದ್ದಾರೆ? ನನ್ನ ಹೆಂಡತಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಲ್ವಾ ಸರ್? ಮತ್ತೆ ಗೀತಾ ಗೀತಾ ಅಂತ ಹೇಳ್ತಾ ಬರ್ತಿದ್ದೆ. ಗೀತಾನೇ ಕಣ್ರಿ ನನ್ನ ಹೆಂಡತಿ. ಯಾಕೆ ನಿಮ್ಗೆ ಹೆಸರಿನವ್ರು ಯಾರಾದ್ರೂ ಗೊತ್ತಾ? ಈ ಕಡೆ ಬರೋ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಡಿಸ್ಟೆನ್ಸ್ ಸರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಸರ್. ನಾವು ಸ್ವಲ್ಪ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಮಾತಾಡ್ಬೇಕಷ್ಟೇ. ಇಲ್ಲಿ ಹೇಳಪ್ಪ, ಇಲ್ಲಿಂದ ಕೇಳಿಸುತ್ತೆ. ಗೀತಾ ಅನ್ನೋರು ನಿಮ್ಮ ಸಂಬಂಧಿಕರಾ ಅಥವಾ ಪರಿಚಯ ಏನಾದರೂ ಇದೆಯಾ? ಬಾ, ನಿಂದೇ ನಮ್ಮ ಕೆಲಸ. ಬನ್ನಿ. ಶರಣ್ಯ, ನೋಡು ವಿಜಿ, ನಿನಗೆ ಎಷ್ಟು ಹೇಳಿ, ನಿನಗೆ ಹೇಳಿ ಹೇಳಿ ನನಗ್ ಸಾಕಾಗಿದೆ. ಸುಳ್ಳು ಹೇಳಿ ಹೇಳಿ ಸಾಕಾದ್ರೆ ಒಂದು ಕೆಲಸ ಮಾಡಿ, ಈ ಸುಂದರವಾದ ಬೆಟ್ಟದಲ್ಲಿ ಸತ್ಯ ಹೇಳಿ. ಹೇಳೋಕ್ ಇನ್ಯಾ ಸತ್ಯನೂ ಉಳ್ದಿಲ್ಲ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ನನಗೂ ನೆಮ್ಮದಿ, ನಿನಗೂ ನೆಮ್ಮದಿ. ಅರ್ಥ ಆಯ್ತಾ? ಓಯ್ ಭಯನಾ? ಏನು ಭಯನಾ? ನನಗ? ನನಗೆ ಯಾರ ಭಯನೂ ಇಲ್ಲ, ಯಾವ ಭಯನೂ ಇಲ್ಲ. ಅರ್ಥ ಆಯ್ತಾ ಮಿಸ್ಟರ್ ವಿಜಯ್? 100 ಸಲ ಸುಳ್ಳು ಹೇಳ್ಬಿಟ್ರೆ ಅದ್ಯಾವುದು ನಿಜ ಆಗಲ್ಲ. ಯಾಕೆ ವಿಜಿ ಹೀಗೆ ಇಟ್ಕೊಂಡೆ? ಬಿಟ್ರೆ ಮುಳ್ಳು ಚುಚ್ಕೊಂತಿದ್ರಿ ಅದಕ್ಕೆ. ಗುರಾಯಿಸ್ಬೇಡ್ರಿ, ಬಾ ಈ ಕಡೆಯಿಂದ. ಮೊದಲಿಂದ ಲವ್ ಆಗೋಯ್ತು ಕಣ ವಿಜಯ್. ನಿನ್ ಜೀವನ ಹಾಳಾಗೋಯ್ತು. ಈ ಉರಿ ಬಿಸಿಲಲ್ಲೂ ತಂಪಗೊಂದು ಗಾಳಿ ಬಂದಂಗಾಯ್ತು. ನಡಿ 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 ಮುಂದೆ ನಡಿ. ನೋಡಿ, ಇದೆ ಅಂಜಲಿ ಬೆಟ್ಟ. ಇನ್ನೊಂದು 3 ಕಿಲೋಮೀಟರ್ ಹೋದ್ರೆ ನಾವು ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಇನ್ನ 3 ಕಿಲೋಮೀಟ್ರಾ? ಅಯ್ಯಪ್ಪ, ಈ ಅಂಜಲಿ ಬೆಟ್ಟಕ್ಕಿಂತ ನಮ್ಮ ಮಂಜುಳಾ ಬೆಟ್ಟನೇ ಎಷ್ಟೋ ವಾಸಿ ಇತ್ತಪ್ಪ. ಇಲ್ಲಿ ಪಕ್ಕದಲ್ಲಿ ಏನಿದೆ ಸರ್? ಇಲ್ಲೊಂದು ಡೀಪ್ ಫಾರೆಸ್ಟ್ ಇದೆ ಸರ್. ಅಲ್ಲೇ ಹೋಗೋಣ. ಬೇಡ ಸರ್, ಅಲ್ಲಿ ತುಂಬಾ ಕ್ರೂರ ಪ್ರಾಣಿಗಳಿದೆ. ಕ್ರೂರ ಮೃಗಗಳ? ಈ ಕಡೆ ಬೇಡಪ್ಪ. 3 ಕಿಲೋಮೀಟರ್ ಅಲ್ಲ, 300 ಕಿಲೋಮೀಟರ್ ಆದ್ರೂ ಈ ಕಡೆಗೆ ಹೋಗೋಣ. ಬನ್ರಮ್ಮ, ಬನ್ನಿ 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 ಬನ್ನಿ.
ರೀ ಗೀತಾ ಅವ್ರೆ, ನಿಮ್ಗೆ ಸರ್ಸರ ಅಂತ ನಡೆಯೋದು ಯಾರು ಹೇಳ್ಕೊಟ್ಟಿದ್ದ? ಹಾ, P.T. ಉಷಾ ಅವ್ರು ಹೇಳ್ಕೊಟ್ರು. ಇದೊಳ್ಳೆ ಕಥೆ ಆಯ್ತಲ್ಲ. ಅವರು ಓಡೋದನ್ನಲ್ವ ಹೇಳ್ಕೊಡೋದು? ಮೊದ್ಲು ಜೋರಾಗಿ ನಡಿ, ಆಮೇಲೆ ಓಡ್ಬೋದು ಅಂತ ಹೇಳಿದ್ರು. ಓ, ಸೂಪರ್ ಆಗಿ ಹೇಳ್ಕೊಟ್ಟಿದ್ದಾರೆ. ಓಡೋದೇನು ದೊಡ್ಡ ವಿಷಯ ಅಲ್ಲ ಬಿಡ್ರೆ, ನಾನೇ ಹೇಳ್ಕೊಡ್ತೀನಿ. ಆಮೇಲೆ ಇಬ್ರು ಒಟ್ಟಿಗೆ ಓಡೋಬಿಡೋಣ, ಓಕೆನಾ? ರೀ, ಜೀವನ ಪೂರ್ತಿ ಹೀಗೇ ನಿಮ್ ಹಿಂದೆನೆ ಬರ್ತಾ ಇರ್ಬೇಕು ಅನ್ಸುತ್ತೆ ಕಣ್ರಿ. ಏನ್ರಿ ಆಗ ನೋಡ್ತಿದ್ದೀರಾ? ಏನ್ ಯಾವಾಗೂ ಗಂಡನೇ ಸಪ್ತಪದಿ ತುಳಿಸ್ಬೇಕಾ? ನಿಮ್ ತರ ಹೆಂಡತಿ ಮುಂದೆ ನಡೀತಾ ಗಂಡಂಗೆ ಒಂದ್ ದಾರಿ ತೋರಿಸ್ಬೋದಲ್ವಾ? ಹೆಂಡತಿ ತೋರಿಸಿದ ದಾರಿಲಿ ನಡೆದ್ರೇನೆ ಗಂಡಸರು ಉದ್ಧಾರ ಆಗೋದು. ಏನ್ರಿ ಆಗ ನೋಡ್ತಿದ್ದೀರಾ? ಬೆನ್ನಿಗೆ ಬಿದ್ದು ಬೇತಾಳಂತರ ಕಾಡ್ತಾ ಇದ್ದೀನಿ ಅಂತ ಬೈಕೊಂತಿದ್ದೀರಾ? ಆಯ್ತು ರೀ, ಬೈಕೊಳ್ಳಿ, ನಾನು ಬೇತಾಳನೆ. ಆದ್ರೆ ನನ್ನ ಕಣ್ಣಿಗೆ ನೀವು ಲೇಡಿ ವಿಕ್ರಮಾದಿತ್ಯನ್ ತರ ಕಾಣಿಸ್ತಿದ್ದೀರ ಕಣ್ರಿ. ಆಯ್ತಾಯ್ತು, ಕೂಲ್. ನಡೀರಿ, ನೀವು ಸರ ಅಂತ ಮುಂದೆ ಹೋಗ್ತಿದ್ರೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಮುಂದೆ ಹೋಗ್ತೀರಾ? ಯಾಕ್ರಿ, ಏನಾಯ್ತು? ನೀವು ನನ್ನ ಹಿಂದೆ ಬರೋದು ನನಗಿಷ್ಟ ಇಲ್ಲ. ದಯವಿಟ್ಟು ಮುಂದೆ ಹೋಗ್ತೀರಾ? ರೀ, ನೀವು ದಾರಿ ತಪ್ಪಿಸ್ಕೊಂಡ್ರೆ ಕಷ್ಟ ರೀ. ನಿಮ್ ತಲೆ ನಾನು ತಿನ್ನಲ್ಲ. ನೀವು ಮುಂದೆ ಹೋಗ್ತಾ ಇರಿ, ನಾನು ಹಿಂದೆ ಬರ್ತಾ ಇರ್ತೀನಿ. ಬೇಕಾಗಿಲ್ಲ, ನನ್ನ ಕಣ್ಣು ಕಾಣಿಸುತ್ತೆ, ತಲೆನೂ ಕೆಲಸ ಮಾಡುತ್ತೆ. ನೀನ್ ಹಿಂಗೆ ಆಡ್ತಿದ್ರೆ ನಾನ್ ರೆಸಾರ್ಟ್ಗೆ ವಾಪಸ್ ಹೋಗ್ತೀನಿ. ರೀ 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 ರೀ, ಒಂದ್ ನಿಮಿಷ ರೀ. ಇಂಥ ಸುಂದರವಾದ ಬೆಟ್ಟನತ್ತಿ ವಾಪಸ್ ಹೋಗ್ತೀನಿ ಅಂತಿರಲ್ರಿ? ಹಾಗಾದ್ರೆ ಹೋಗು. ಅಲ್ಲ, ಒಂದ್ಸತಿ ಯೋಚನೆ ಮಾಡ್ರಿ. ನಿಮ್ಮ ಹೈಕೋರ್ಟ್ ಅಲ್ಲಿರೋ ತೀರ್ಮಾನನ ಸುಪ್ರೀಂ ಕೋರ್ಟ್ಗೆ ಹಾಕಿ ಕೇಳ್ರಿ. ರೀ 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 ರೀ, ಆಯ್ತು ಆಯ್ತು, ನಾನು ಹೋಗ್ತೀನಿ. ಆಯ್ತಾ, ಹೋಗ್ತೀನಿ. ಗಂಡ್ ಮಕ್ಳಿಗೆ ಮರ್ಯಾದೆನೇ ಇಲ್ಲಪ್ಪ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಇರೋ, ನಾನು ಬರ್ತೀನಿ. ನಮ್ಮ ಹುಡುಗಿ ನೋಡಿದ್ರೆ ಮುಂದೆ ಹೋಗು ಅಂತಾಳೆ, ನೀವು ನೋಡಿದ್ರೆ ನಾನು ಬಿಟ್ಟು ಹೋಗ್ತೀರಾ. ಇರೋ, ನಾನು ಬರ್ತೀನಿ. ಇರೋ ರೇ, ನೋಡ್ರಿ, ಈ ಗಂಡ್ ಮಗನ್ ಸಹಾಯ ತಗೊಳ್ಳಿ. ಬೇಡವಾ? ಪರವಾಗಿಲ್ಲ, ಹೋಗ್ತೀನಿ ಬಿಡಿ. ಅಣ್ಣ, ಆ್ಯಕ್ಟ್ ಚೆನ್ನಾಗಿದೆ. ಅಂಜಲಿ ಅಕ್ಕನ್ ಬೆಟ್ಟ ಯಾವ ಕಡೆ ಅಣ್ಣ? ಹೀಗೆ ಹೋಗ್ಬೇಕು. ಈ ಕಡೆನಾ? ಸರಿ. ಒಳ್ಳೆ ಕೆಲಸ ಮಾಡಿದ್ಯಾ, ವೆರಿ ಗುಡ್. ನೋಡೋ, ಒಂದು ಕೆಲಸ ಮಾಡೋ, ಆ ಬೋರ್ಡ್ನ ಮೊದಲಾಗಿತ್ತು ಹಾಗೆ ಮಾಡು. ನಾನು ಒಂದು ಕೆಲಸ ಮಾಡ್ಕೊತೀನಿ, ಓಕೆ? ಚಾರಣದ ಹಾದಿಯಲ್ಲಿ ಚೆಲುವೆಯ ಹೆಣ. ಹೇಗಿದೆ ಈ ಶೀರ್ಷಿಕೆ? ಅಂದ್ರೆ ಆ ಶ್ರೀಕರ್ ಗೀತಾನ ಸಾಯಿಸಿ ಅವಳ ಹೆಣನ ಎಲ್ರ ಕಣ್ಣಿಗೂ ಬೀಳೋ ತರ ಎಸಿತಾನ? ಹಾ, ಹಾಗೆ ಎಸೆದ್ರೆ ತಾನೆ ಗೀತಾ ಅನ್ನೋ ಹೆಣ್ಣು ಸತ್ತೋಗಿದ್ದಾಳೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದು. ಬೇಡ ಅಣ್ಣ, ಅವಳ ಹೆಣ ಕಾಡಲ್ಲೇ ಮಣ್ಣಾಗ್ಲಿ, ಅದು ಜನರ ಕಣ್ಣಿಗೆ ಬಿದ್ದು ಮತ್ತೆ ನಮಗೆ ತಲೆಬಿಸಿ ಆಗೋದು ಬೇಡ. ಅವಳೇನಾದ್ಲು ಅಂತ ಜಗತ್ತಿಗೆ ಗೊತ್ತಾಗಬಾರ್ದು. ಆಗ್ಲೇ ನಾವು ಅವಳ ಪರವಾಗಿ ಕಣ್ಣೀರು ಹಾಕೋದಕ್ಕೆ ಸಾಧ್ಯ. ಏನು ಗೊತ್ತಿಲ್ದವ್ರ ಹಾಗೆ ನಿರಾಳವಾಗಿರೋದಕ್ಕೆ ಸಾಧ್ಯ. ಅದೇ ಹೆಣ ಸಿಕ್ಕಿದ್ರೆ ಅದು ಕೊಲೆ ಅಂತ ಗೊತ್ತಾಗಬಹುದು, ಹುಡ್ಕೋದಕ್ಕೆ ಅವಕಾಶ ಸಿಗ್ಬೋದು. ಈ ವಿಷಯದಲ್ಲಿ ನಮಗೆ ಆ ದಾರಿನೇ ಬೇಡ ಅಣ್ಣ. ಶ್ರೀಕರ್ಗೂ ಸ್ಪಷ್ಟವಾಗಿ ಹೇಳ್ಬಿಡು, ಹೆಣ ಸಿಗದೆ ಇರೋ ಹಾಗೆ ನೋಡ್ಕೊ ಅಂತ. ಹೇಳೋಣ, ಮೊದಲಲ್ಲಿ ಹೆಣ ಬೀಳಲಿ. ಬೀಳುತ್ತಣ್ಣ. ಅಂದಹಾಗೆ ಭಾನು ಆ ರಮೇಶು ಬಾಬಾಜಿ ಅವ್ರಿಗೆ ಮತ್ತೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ದ. ನಿನ್ನೆ ರಾತ್ರಿ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದ, ನಾನೇ ಮಾತಾಡಿದೆ. ಸದ್ಯಕ್ಕೆ ಅವನು ಏನೇ ಸರ್ಕಸ್ ಮಾಡಿದ್ರು ನಿಮ್ಮ ಭಾವಾಜಿ ಅವನ ಕಡೆ ತಿರುಗು ನೋಡೋದಿಲ್ಲ. ಡೋಂಟ್ ವರಿ. ನನ್ನ ವರಿ ಏನೇ ಇದ್ರೂ ಗುಂಪಿಂದ ಬೇರೆ ಆಗಿರೋ ಆ ಗೀತನ್ನ ಶ್ರೀಕರ್ರು ಸಾಯಿಸ್ತಾನೋ ಇಲ್ವೋ ಅಂತ. ನೀನು ಆ ವರಿನೂ ಇನ್ನು ಸ್ವಲ್ಪ ಹೊತ್ತಲ್ಲೇ ಖಾತ್ರಿ ಆಗತ್ತೆ ಬಿಡು ತಂಗಿ.
ಇದೇನಿದು ಒಬ್ರು ಕಾಣಿಸ್ತಿಲ್ವಲ್ಲ ಎಲ್ರು ಇಷ್ಟು ಬೇಗ ನಡ್ಬಿಟ್ರ ಶರಣ್ಯ 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 ಸರ್ ದಿವ್ಯಾ ಇದೆಲ್ಲರೂ ನಡೆದಾಡೋ ದಾರಿ ಥರ ಇಲ್ವಲ್ಲ ನಾನೇನಾದರೂ ದಾರಿ ತಪ್ಪಟ್ನಾ ಶರಣ್ಯ ಶರಣ್ಯ ದಿವ್ಯಾ ದಿವ್ಯಾ ಸಿಂಕು